ಜಗದ್ವಂದ್ಯನು ಸಚರಾಚರ ಸೃಷ್ಟಿಕಾರಣನು ಅಕಾರಣ ಕರುಣಾಯಿತು ಅನಂತ ಲೀಲಾ ವಿಭೂಷಿತನು ತಾನಾದಂತಹ ಅವರ್ಣನೀಯ ಲೋಕಗುರು ಭಗವಂತನ ದಿವ್ಯ ಹಿಡಿದಾವರೆಗಳಲ್ಲಿ ಅನಂತ ಕೋಟಿ ಸಲ ಅಷ್ಟಾಂಗಲಿಂಪೊಳಪಡುತ್ತಾ ಈ ದಿನದ ಪುಣ್ಯಶೈಲಿಯಲ್ಲಿ ನಾವು ಕ್ರಮವಾಗಿ ಇಟ್ಟುಕೊಂಡು ಬಂದಿರುವಂತಹ ಶ್ವೇತಾಶ್ವತರ ಉಪನಿಷತ್ತಿನ 4ನೆಯ ಅಧ್ಯಾಯದ 14ನೆಯ ಮಂತ್ರವಾಗಿರುವ ಸೂಕ್ಷ್ಮಾತಿ ಸೂಕ್ಷ್ಮ ಕಲಿಲಶ್ಯ ಮಧ್ಯೆ ವಿಶ್ವಸ್ಯ ಸೃಷ್ಟಾರಂ ಅನೇಕ ರೂಪಂ ವಿಶ್ವಶೇಖಂ ಪರಿವೇಷ್ಟಿತಾರಂ ಜ್ಞಾತ್ವಾ ಶಿವಂ ಶಾಂತಿ ಅತ್ಯಂತಮಿತಿ ಎಂಬ ಈ ಉಪನಿಷವನ್ನು ಕುರಿತು ಚಿಂತನೆ ಮಾಡುವುದಿದ್ದೇವೆ. ಚಿಂತನೆ ಮಾಡೋಣ. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವುದು ಶಾಂತಿ, ನೆಮ್ಮದಿ, ಆನಂದ, ಸುಖ ಎಂಬುದು ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯ. ಅದಕ್ಕಾಗಿ ತಾವೆಲ್ಲರೂ ಪ್ರಯತ್ನಪರರಾಗಿವೆ. ಎಲ್ಲರಿಗೂ ಶಾಂತಿ, ನೆಮ್ಮದಿ, ಆನಂದ, ಸುಖ, ಸಂತೋಷ ಇವು ಬೇಕಾಗಿವೆ. ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಪಶು ಪಕ್ಷಿಗಳಿಗೂ ಕೂಡ ಇವುಗಳ ಅವಶ್ಯಕತೆ ಇದೆ.
ಪ್ರತಿಯೊಂದು ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ಯಾವುದೋ ಕಾರಣದಲ್ಲಿ ಪ್ರಯತ್ನಪರವಾಗಿವೆ ಅಂದಾಗ ಅವು ಶಾಂತಿಯ ಶೋಧನೆಯಲ್ಲಿ ಪ್ರಯತ್ನಪರವಾಗಿ ಹರಿದಾಡ್ತಾ ಇವೆ, ಓಡಾಡ್ತಾ ಇವೆ, ಹಾರಾಡ್ತಾ ಇವೆ. ಹಾಗೆ ನೀವು ನಿತ್ಯ ಕರ್ಮಗಳನ್ನು ಮಾಡುವುದು ಶಾಂತಿ ನೆಮ್ಮದಿಗೋಸ್ಕರವಾಗಿ, ದೇವರ ಆರಾಧನೆಯನ್ನು ಮಾಡುವುದು ಶಾಂತಿ ನೆಮ್ಮದಿಗೋಸ್ಕರವಾಗಿ, ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವುದು ಶಾಂತಿ ನೆಮ್ಮದಿಗಾಗಿ. ಇಲ್ಲಿ ಬಂದು ಭಗವತ್ ತತ್ವದ ಚಿಂತನೆಯನ್ನು ಮಾಡ್ತಾ ಇರುವುದು ಕೂಡ ಶಾಂತಿ ನೆಮ್ಮದಿಗಾಗಿ ಎಂಬುದನ್ನು ಅರಿತವರಾಗಲಿ. ಅಂದರೆ ಇರುವಿನಿಂದ ಬ್ರಹ್ಮ ಜೀವನವರೆಗೂ ಪ್ರತಿಯೊಬ್ಬರಿಗೂ ಶಾಂತಿಯ ಆನಂದದ ಅವಶ್ಯಕತೆ ಇದೆ. ಆದರೆ ಈ ಶಾಂತಿಯನ್ನು ಬಹಿರ್ಮುಖ ದೃಷ್ಟಿ ಉಳ್ಳವರು, ಹೊರಮುಖ ಉಳ್ಳವರು ಹೊರಗಿನ ವಿಷಯಗಳ ಸಂಪಾದನೆ ಮಾಡುವುದರಿಂದ ದೊರೆಯುತ್ತದೆ ಎಂದು ತಿಳಿಯುತ್ತಾರೆ. ಹೊರಗಿನ ಸತಿ ಸುಧರ ಸಂಪಾದನೆಯಿಂದ ಈ ಶಾಂತಿ ದೊರೆಯುತ್ತದೆ ಎಂದು ತಿಳಿಯುತ್ತಾರೆ. ಹೊರಗಿನ ವಿಷಯ ಹಾಗೂ ಇಂದ್ರಿಯಗಳ ಸಂಯೋಗದಿಂದ ಶಾಂತಿ ಸುಖಗಳು ಪ್ರಾಪ್ತಿಯಾಗುತ್ತವೆ ಎಂದು ತಿಳಿಯುತ್ತಾರೆ. ಆದ್ದರಿಂದ ಆ ಶಾಂತಿಗೋಸ್ಕರವಾಗಿ ಪಶು ಪಕ್ಷಿಗಳನ್ನು ಬಿಟ್ಟುಕೊಡ್ರಿ, ಮನುಷ್ಯರೂ ಕೂಡ ಹೊರಗಿನ ವಿಷಯ ಭೋಗಗಳನ್ನೇ ಸಂಗ್ರಹಿಸಿ ಉಪಭೋಗಿಸಿ ಶಾಂತಿಯನ್ನು, ಆನಂದವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಪರರಾಗಿದ್ದಾರೆ. ಆದರೆ ಇಂಥವರಿಗೆ ಈ ಜಗತ್ತಿನಲ್ಲಿ ಎಂದೂ ಶಾಂತಿ, ಸಂತೋಷ ಎಂಬುದು ದೊರೆಯುವುದಿಲ್ಲ. ತಮ್ಮೆಲ್ಲರಿಗೆ ತಿಳಿದಿರುವಂತಹ ಮಾತು, ಅಲೆಕ್ಸಾಂಡರ್ ಎಂಬಂತಹ ಒಬ್ಬನೊಬ್ಬ ಮಹಾರಾಜ, ಚಕ್ರವರ್ತಿ ರಾಜ, ಇಡೀ ಜಗತ್ತನ್ನೇ ಗೆದ್ದು ಜಗತ್ತಿನ ಮೇಲೆ ತನ್ನ ಅಧಿಕಾರವನ್ನು ಸ್ಥಾಪಿಸಿದ. ಆದರೂ ಕೂಡ ಶಾಂತಿಯ ಪ್ರಾಪ್ತಿ ಎಂಬುದಾಗಲಿಲ್ಲ. ದೇಹವನ್ನು ಬಿಟ್ಟು ಹೋಗುವಾಗ ತನ್ನ ಅನುಯಾಯಿಗಳನ್ನು ಕುರಿತು ಹೇಳಿದಲ್ಲ, ಖಾಲಿ ಬಂದ ಕೈಗಳು ಖಾಲಿ ನಡೆಯುವುದನ್ನು ಜಗತ್ತಿನ ಜನರೆಲ್ಲ ನೋಡಲಿ, ವಿಷಯಗಳಲ್ಲಿ ವ್ಯಾಮೋಹವನ್ನು ಬಿಟ್ಟುಕೊಳ್ಳಿ, ಈ ಪ್ರಪಂಚಕ್ಕೆ ಆಹಾರ, ಆಶ್ರಯ, ಕಾರಣ ಏನಿದೆ ಎಂಬುದರ ಪರಿಶೋಧನೆಯನ್ನು ಮಾಡಿ ಈ ಕೈಗಳನ್ನು ಜೋತು ಬಿಟ್ಟು ನನ್ನ ಈ ಗಣವನ್ನು ಕಟ್ಟಲಿ ಎಂದು ಹೇಳಿ ಪ್ರಾಣವನ್ನು ಬಿಡುತ್ತಾನೆ ರಾಜ ಚಕ್ರವರ್ತಿ ಅಲೆಕ್ಸಾಂಡರ್. ಎಷ್ಟೋ ವ್ಯಕ್ತಿಗಳನ್ನು ನಾವು ನೋಡಿದ್ದೀವಿ. ಈ ಶಾಂತಿ, ಆನಂದ, ಸಂತೋಷ, ನೆಮ್ಮದಿ, ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಲುವಾಗಿ 20, 30, 40 ವರ್ಷಗಳವರೆಗೂ ಶಾಸ್ತ್ರದ ಅಥವಾ ಲೌಕಿಕ ವಿಧಿಯ ಅಧ್ಯಯನವನ್ನು ಮಾಡುತ್ತಾರೆ. ಯಾರೋ ಡಾಕ್ಟರ್ ಆಗುತ್ತಾರೆ, ಯಾರೋ ವಕೀಲರಾಗುತ್ತಾರೆ, ಯಾರೋ ಇಂಜಿನಿಯರ್ ಆಗುತ್ತಾರೆ, ಯಾರೋ ದೊಡ್ಡ ದೊಡ್ಡ ಅಧಿಕಾರಿಗಳಾಗುತ್ತಾರೆ. ಅವರ ಜೀವನವನ್ನು ಕೂಡ ನಾವು ಕೂಲಂಕುಷವಾಗಿ ವಿಚಾರಿಸಿ ನೋಡಿದರೆ ಅವರ ಹೃದಯದಲ್ಲಿ ಶಾಂತಿ ಎಂಬುದು ಪ್ರಾಪ್ತಿಯಾಗಿದೆ ಅಂದರೆ ಶಾಂತಿ ಎಂಬುದು ಪ್ರಾಪ್ತಿಯಾಗಿಲ್ಲ. ಮನೆ, ಐಶ್ವರ್ಯ, ಸಿರಿ, ವೈಭವ, ದೊಡ್ಡಸ್ತಿಕೆ ಈ ಉಪಾಧಿಗಳು ಪ್ರಾಪ್ತಿಯಾಗಿವೆ ಅಲ್ಲದೆ ಶಾಂತಿ ಎಂಬುದು ಪ್ರಾಪ್ತಿಯಾಗಿಲ್ಲ. ಬೇಕಾದರೆ ಅವರಿಗೆ ಕೇಳಬೇಕು. ಯಾಕಂದರೆ ಸಂಪೂರ್ಣ ಜಗತ್ತನ್ನೇ ತನ್ನ ಆಧೀನದಲ್ಲಿ ತೆಗೆದುಕೊಳ್ಳುವಂತಹ ಅಲೆಕ್ಸಾಂಡರ್ಗೆ ಆ ವಿಷಯದಿಂದ ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗಲಾರದೆ ಹೋದಾಗ ಸಣ್ಣ ಸಣ್ಣ ವೈಭವಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ವ್ಯಕ್ತಿಗಳಿಗೆ ಹೇಗೆ ತಾನೇ ಹೃದಯದಲ್ಲಿ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ? ಶಾಂತಿ ಎಂಬುದು ಪ್ರಕಟ ಆಗಿದೆ ಅಂದರೆ ಅದು ಕೇವಲ ಭಗವಂತನಲ್ಲಿರುವಂತಹ ವಿಶ್ವಾಸದಿಂದ, ಭಗವಂತನ ಸಾಕ್ಷಾತ್ಕಾರದಿಂದ, ಭಗವಂತನ ಭರವಸೆಯಿಂದ ಹೃದಯದಲ್ಲಿ ಶಾಂತಿ ಎಂಬುದು ನೆಲೆಗೊಳ್ಳಬೇಕಲ್ಲದೆ ಈ ವಿಷಯಗಳಿಂದ, ಜನರಿಂದ, ವೈಭವದಿಂದ, ಕೀರ್ತಿವಾದಗಳಿಂದ, ಅಧಿಕಾರ ಅಂತಸ್ತುಗಳಿಂದ ಶಾಂತಿ ಎಂಬುದು ಎಂದು ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಹುಷ ಎಂಬ ಒಬ್ಬನೊಬ್ಬ ಮಹಾರಾಜ 100 ಯಜ್ಞಗಳನ್ನು ಮಾಡಿದ ಇಂದ್ರ ಸ್ಥಾನದ ಪ್ರಾಪ್ತಿ ಮಾಡಿಕೊಂಡು ಸಂತೋಷದಿಂದ ಕಾಲ ಕಳೆಯಬೇಕು ಎಂದು ಅಂದ ಹಾಗೆ ಆತನಿಗೆ ಇಂದ್ರ ಪದವಿ ಪ್ರಾಪ್ತಿ ಮಾಡಿತು. ಆಶೆಗೆ ಪೂರ್ಣ ವಿರಾಮ ಚಿಂತಿಲ್ಲ. 1 ಬಂದರೆ 10, 10 ಬಂದರೆ 100,
100 ಬಂದರೆ 1000, 1000 ಬಂದರೆ ಲಕ್ಷ, ಲಕ್ಷ ಬಂದರೆ ಕೋಟಿ, ಕೋಟಿ ಬಂದರೆ ಅರವರ ಕಡೆ ಲಕ್ಷ್ಮಣ ಇರ್ತಾರೆ. ಅದು ಬಂದಾಗ ದೇವೇಂದ್ರನಾಗಬೇಕಂತದೆ, ದೇವೇಂದ್ರ ಪದವು ಬರುವುದು ಅಂದರೆ ಬ್ರಹ್ಮದೇವ ಆಗಬೇಕಂತದೆ, ಬ್ರಹ್ಮದೇವ ಸ್ಥಾನವು ಬಂದಾಗ ವಿಷ್ಣು ಆಗಬೇಕಂತದೆ, ವಿಷ್ಣು ಸ್ಥಾನವು ದೊರೆತಾಗ ಶಿವನ ಆಗಬೇಕಂತದೆ, ಶಿವನ ಸ್ಥಾನವು ಒಂದು ವೇಳೆ ಪ್ರಾಪ್ತಿಯಾಯಿತು ಅಂದರೆ ಆಶೆ ಎಂಬುದು ಯಾವ ಹೃದಯದಲ್ಲಿ ವಾಸ ಮಾಡಿದೆಯೋ ಅವನ ನತ್ತಿ ಹಟ್ಟಿ ಇನ್ನೂ ಆಚೆ ಕಡೆ ಏನಾದರೂ ಇದೆಯೇನೋ ಎಂಬುದನ್ನು ಈಕ್ಷಿಸುತ್ತದೆ. ಅಂದರೆ ಇಂತಹ ವೈಭವ ಪಟ್ಟರ ಬಲಾದಿಗಳಿಂದ ಸುಖ ಶಾಂತಿ ಎಂಬುದು ದೊರೆಯುವುದಿಲ್ಲ. ಮನುಷ್ಯರಲ್ಲಿ ಇನ್ನೂ ಅದನ್ನು ಪಡೆದರೆ ಶಾಂತಿ, ಇದನ್ನು ಪಡೆದರೆ ಶಾಂತಿ ಎಂದು ಕೊನೆಗೆ ಬ್ರಹ್ಮಾದಿ ಪದವಿಗಳನ್ನು ಬೆಳೆದರೂ ಕೂಡ ಶಾಂತಿ ಎಂಬುದು ದೊರೆಯಲಾರದೆ ಇನ್ನೂ ಇಳಿಕೆ ನೋಡುತ್ತದೆ, ಶಾಂತಿ ಎಲ್ಲಾದರೂ ಕುಳಿತದೆ ಎಂಬುದು. ಭಸ್ಮಾಸುರ ಶಿವನ ಹಸ್ತದಲ್ಲಿ ಉತ್ಪತ್ತಿಯಾದ. ಆ ಭಗವಂತನ ಪ್ರೀತಿಯ ಪುತ್ರ ನೆನೆಸಿದ. ಭಗವಂತನ ಪೂಜೆಗೆ ದಿನಾ ಚಿತಾಭಸ್ಮವನ್ನು ತಂದು ಕೊಡ್ತಾ ಇದ್ದ. ಅಂತಹ ಭಗವಂತನ ಅತಿ ಪ್ರೀತಿಯನ್ನ ಆ ಭಗವಂತನ ಸೇವೆ ಮಾಡಿ ಪ್ರಾಪ್ತಿ ಮಾಡಿಕೊಂಡ. ಆವಾಗ ಭಗವಂತ ಹೇಳ್ತಾನೆ, ಅಯ್ಯ ನಿನ್ನ ಮುಖದ ಮೇಲೆ ಏನೋ ನನಗೆ ಕಾಣ್ತಾ ಇದೆ, ಯಾವುದೋ ವಿಷಯದ ಆಶೆ ಇದೆ ನನ್ನಲ್ಲಿ, ಅದೇನಿದೆ ನನಗೆ ತಿಳಿಸ್ತೀಯಾ ಎಂದು ಕೇಳ್ತಾ ಇದ್ದಾನೆ. ಆತ ಹೇಳ್ತಾನೆ, ನಿನ್ನ ಸೇವೆಯನ್ನು ಮಾಡುವುದರಲ್ಲಿ ಭಗವಂತ ನನಗೆ ಕೊರತೆ ಬರ್ತಾ ಇದೆ. ಯಾಕಂದ್ರೆ ಈ ಅರಣ್ಯದಲ್ಲಿ ಎಲ್ಲಿ ನೋಡಿದಲ್ಲೆಲ್ಲ ಎಲ್ಲ ಪ್ರಾಣಿಗಳನ್ನ ಎಲ್ಲಿ ನೋಡಿದರೂ ಕೂಡ ನನಗೆ ಹೆಣಗಳೇ ಸಿಗಲಾಗುತ್ತಿದ್ದ ಕಾರಣಕ್ಕಾಗಿ ಈಗ ಚಿತಾಭಸ್ಮ ದೊರೆಯುವುದು ಅತಿ ದುಷ್ಕರ ದುಷ್ಕಾರ್ಯವಾಗಿದೆ. ಕಾರಣ ನೀನು ನನಗೆ ಇಂಥ ವರವನ್ನು ಕೊಡು. ಯಾವ ಪ್ರಾಣಿಯ ಮೇಲೆ ನಾನು ಕೈ ಹಿಡಿದೀನೋ ಅದು ಸುಟ್ಟು ಭಸ್ಮ ಆಗಬೇಕು. ಆ ಭಸ್ಮವನ್ನು ತಂದು ನಾನು ನೀನು ಪೂಜಾ ಕೊಡಬೇಕು. ಈ ವಿಷಯವನ್ನು ಕೇಳಿದ್ದು ಮನಸ್ಸಿನಲ್ಲಿ ಆದರೂ ದುರುದ್ದೇಶವನ್ನು ಇಟ್ಕೊಂಡು ಕೇಳಿದ್ದಾರೆ. ಅವನಿಗೆ ಅವಶ್ಯವಾಗಿ ಭಸ್ಮ ಸಿಗುತ್ತಿತ್ತು, ಆದರೂ ಕೂಡ ಆತನು ದೇವರನ್ನು ಮೋಸಗೊಳ್ತಾ ಇದ್ದಾನೆ. ಹೀಗೆ ಆಶೆ ಎಂಬುದು ದೇವನ ತರ ಇದ್ದಾಗೂ ಕೂಡ ಆತನನ್ನು ಬಿಡಲಿಲ್ಲ. ಆ ದೇವನು ಯಾವ ನಿದ್ದಾನೆ ಎಂಬುದನ್ನು ಕೂಲಂಕುಷವಾಗಿ ಅರ್ಥೈಸಿಕೊಳ್ಳಲಾದಂತಹ ಮನುಷ್ಯ ಬ್ರಹ್ಮನ ತರ ಇರಲಿ, ಇಂದ್ರನ ತರ ಇರಲಿ, ವಿಷ್ಣುವಿನ ತರ ಇರಲಿ, ಅವನು ಆ ಸ್ಥಾನದಿಂದ ಚ್ಯುತನಾಗುವುದು ಸತ್ಯ. ದೇವನು ತಥಾಸ್ತು ಅಂತ ಈತನ ಹೃದಯದ ಸ್ಥಿತಿಗತಿಗಳು ಏನುಂಟು, ಇವನ ಸ್ವಭಾವ ಎಂಥದ್ದಿದೆ ಎಂಬುದು ಜಗತ್ತಿಗೆ ಪರಿಚಯ ಆಗಲಿ ಎಂದು ಆತನಿಗೆ ಆಶೀರ್ವದಿಸಿದ. ಅವನು ಒಂದೆರಡು ದಿನ ಕಂಡ ಪ್ರಾಣಿಗಳನ್ನೆಲ್ಲ ಸುಟ್ಟು ತಂದು ಭಸ್ಮವನ್ನು ಕೊಡ್ತಾ ಇದ್ದಾನೆ. ಮುಂದೊಂದು ದಿನ ಆತನು ಪಾರ್ವತಿಯನ್ನೇ ತನ್ನ ಆಧೀನದಲ್ಲಿ ಇಟ್ಕೊಂಡು ತಾನು ಸ್ವತಃ ಶಿವಸ್ಥಾನದಲ್ಲಿ ಇರಬೇಕು ಎಂಬ ಭಾವದಿಂದ ಶಿವನ ತಲೆಯ ಮೇಲೆ ಕೈಬಿಡಲಿಕ್ಕೆ ಪ್ರಯತ್ನ ಮಾಡಿದ. ಆಗ ಶಿವನು ಬೇಗಂತೆ ಜಗತ್ತಿನ ಜನ ಎಲ್ಲ ನೋಡಲಿ, ದುಷ್ಟರು ಯಾವ ರೀತಿ ಇರ್ತಾರೆ ಎಂಬುದನ್ನು ಜಗತ್ತಿಗೆ ಪರಿಚಯಿಸುವ ಸಲುವಾಗಿ ಓಡಲಿಕ್ಕೆ ಪ್ರಾರಂಭ ಮಾಡಿದ. ವಿಷ್ಣು ಭಗವಂತನು ಪ್ರತ್ಯಕ್ಷನಾಗಿ ಸ್ತ್ರೀ ರೂಪವನ್ನು ಧರಿಸಿ ಆತನನ್ನು ಮೋಹಗೊಳಿಸಿ ಆತನ ಹಸ್ತದಿಂದಲೇ ಅವನ ತಲೆಯ ಮೇಲೆ ಕೈ ಇಡುವ ಹಾಗೆ ಮಾಡಿ ಅವನನ್ನು ಸುಟ್ಟು ಹಾಕಿಬಿಟ್ಟ. ಹೀಗೆ ದೇವಾನು ದೇವತೆಯ ಸ್ಥಾನದಲ್ಲಿ ಇದ್ದಾಗೂ ಕೂಡ ಯಾವ ಸ್ಥಾನ ಮಾನಗಳನ್ನು ಕುರಿತು ಮನುಷ್ಯ ಪ್ರಾಪ್ತಿ ಮಾಡಿಕೊಂಡು ಆಶಿಸಿ ಶಾಂತಿಯನ್ನು ಹೊಂದಬೇಕು ಎಂದು ಯೋಚನೆ ಮಾಡುತ್ತಾನೋ ಅಂಥವನು ಶಾಂತಿಯ ಬದಲಾಗಿ ವಿನಾಶವನ್ನೇ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ, ದುಃಖವನ್ನೇ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಹಾಗೆ ಮನುಷ್ಯನು 101 ಯಜ್ಞವನ್ನು ಮಾಡಿ ದೇವಲೋಕದ ದೇವೇಂದ್ರನಾದ. ಅಲ್ಲಿ ಶಚಿದೇವಿಯನ್ನು ಕುರಿತು ಮೋಹಿತನಾದ. ನಾನು ಇಂದ್ರನಾಗಿದ್ದೇನೆ, ಇಂದ್ರನ ಹೆಂಡತಿ ನಾನು ಹೆಂಡತಿ ಆಗಬೇಕಲ್ಲ ಈಗ ಎಂದು ಮೊದಲಿನ ಇಂದ್ರನ ಹೆಂಡತಿಯನ್ನ ಶಚಿದೇವಿಯನ್ನು ತನಗೆ ಹೆಂಡತಿಯನ್ನಾಗಿ ಮಾಡ್ರಿ ಎಂದು ಋಷಿಗಳನ್ನ ದೇವತೆಗಳನ್ನ ಒತ್ತಾಯಿಸಬೇಕಾಗಿಲ್ಲ. ಋಷಿಗಳು ಹೇಳ್ತಾರೆ, ಪರಸ್ತ್ರೀಯರು ಮಾತೆಯ ಸಮಾನವರು, ಅವರನ್ನು ಮುಟ್ಟಲಿಕ್ಕೆ ಹೋಗಬೇಡ ಎಂದು ಅದೆಷ್ಟೋ ಹೇಳಿದ್ರು ಕೂಡ ಆಗ ಕೇಳುವುದಿಲ್ಲ. ಆವಾಗ ಋಷಿಮುನಿಗಳು ಉಪಾಯ ಶೂನ್ಯರಾಗಿ ಬೃಹಸ್ಪತಿ ಗುರುಗಳನ್ನು ಆಶ್ರಯಿಸಿ ಶಚಿದೇವಿಗೆ ಹೇಳ್ತಾ ಇದ್ದಾರೆ, ಸ್ವಲ್ಪ ಸಮಯವನ್ನು ನೀನು ಸ್ವೀಕಾರ ಮಾಡುವುದು. ಅಲ್ಲಿವರೆಗೆ ಋಷಿಗಳಲ್ಲಿ ವಾಹನವನ್ನಾಗಿ ಮಾಡಿಕೊಂಡು ರಥದಲ್ಲಿ ಕುಳಿತು ಬರ್ತಾ ಹೋಗು, ನನಗೂ ನಿನ್ನ ವಿಷಯದಲ್ಲಿ ಮೋಹ ಉತ್ಪನ್ನ ಆಗಲಿ ಎಂಬ
ಉಪದೇಶವನ್ನು ಮಾಡ್ತಾರೆ ಶಚಿದೇವಿಗೆ. ಅದನ್ನೇ ಈ ನಹುಷನಿಗೆ ಶಚಿದೇವಿ ಹೇಳ್ತಾಳೆ, ನಹುಷನು ಕೇಳಿ ಇದೇನು ನಾನು ಯಾರ ಮೇಲೆ ದೃಷ್ಟಿ ಬೀರುತ್ತೇನೋ ಅವರೆಲ್ಲ ನನ್ನ ಕೈವಶವಾಗುತ್ತಾರೆ. ಅವಶ್ಯವಾಗಿ ಋಷಿಗಳನ್ನು ನಾನು ರಥಕ್ಕೆ ಕಟ್ಟಿ ಎಳೆಸುತ್ತಾ ರಥದಲ್ಲಿ ಕುಳಿತು ನಾನು ನಿನ್ನನ್ನು ಬಂದು ಬರೆಸ್ತೇನೆ ಎಂದು ಋಷಿಗಳನ್ನು ರಥಕ್ಕೆ ಕಟ್ಟಿ ತಾನು ರಥದಲ್ಲಿ ಕುಳಿತು ಸರ್ಪ ಎಂದು ಹೇಳ್ತಾ ಇದ್ದಾನೆ, ವೇಗವಾಗಿ ನಡಿ ಎಂದು. ಆಗ ಋಷಿಗಳು ಕೇಳ್ತಾರೆ, ವೇದ ಮಂತ್ರಗಳು, ಅರಣ್ಯದಲ್ಲಿರುವಂತಹ ವೇದ ಮಂತ್ರಗಳು ಇವು ಸತ್ಯವೋ ಸುಳ್ಳು ಎಂದು ಕೇಳಿದಾಗ ಬುದ್ಧಿಭ್ರಷ್ಟನಾಗಿರುವಂತಹ ನಹುಷನು ಅವು ಅಪ್ರಮಾಣವಾಗಿವೆ, ಪ್ರಮಾಣವಲ್ಲ ಎಂದು ಕೇಳಿಬಿಡ್ತಾನೆ. ಆವಾಗ ಭಗವಂತನ ವಾಣಿ ಅಪ್ರಮಾಣ ಎಂದ ನೀನು ಕೇಳ್ತಾ ಇದ್ದಿ, ನಮ್ಮನ್ನು ಬೆದರಿಸ್ತಾ ಇದ್ದಿ, ಸರ್ಪ ಎಂದು ನಮ್ಮನ್ನು ಬೆದರಿಸ್ತಾ ಇದ್ದೀಯಲ್ಲ ಎಂದು ಅವರು ನುಡಿದಾಗ, ದೇವೇಂದ್ರನಾಗಿರುವಂಥ ನನಗೆ ಅಡ್ಡಾಗಿ ಮಾತಾಡ್ತಾ ಇದ್ದೀರಾ ಎಂದು ಚಾಡಿಸಿ ಋಷಿಗಳನ್ನು ಹೊರಬಿಡ್ತಾನೆ. ಆ ಋಷಿಗಳು ಶಾಪ ಕೊಡ್ತಾರೆ, ನೀನು ಹಾವಾಗಿ ಭೂಮಿಗೆ ಬೆದ್ದೋಳು ಬಿಡುವ 10,000 ವರ್ಷ ಕಟ್ಟಲೆ ಹೇಳು. ಏನು ಪರಿಣಾಮ ಆಯಿತು? ಈ ನಿಮ್ಮ ಮನೆಗಳು, ನಿಮ್ಮ ಊರುಗಳು, ನಿಮ್ಮ ಅಧಿಕಾರಿಗಳು, ನಿಮ್ಮ ಪರಿವಾರಗಳು ನಹುಷನಂತಾದನು. ನಹುಷ ಭೂಮಿ ಮೇಲೆ ಇರುವಾಗಲೂ ಚಕ್ರವರ್ತಿ ರಾಜ ಇದ್ದ. ಆ ರಾಜನು ಶಾಂತಿಯ ಪ್ರಾಪ್ತಿಗೋಸ್ಕರವಾಗಿ, ನೆಮ್ಮದಿಯ ಪ್ರಾಪ್ತಿಗೋಸ್ಕರವಾಗಿ 101 ಯಜ್ಞವನ್ನು ಮಾಡಿದ. ಆ ಯಜ್ಞದಲ್ಲಿ ಅಪಾರ ಧನವನ್ನು ದಾನ ರೂಪದಲ್ಲಿ ವ್ಯಯ ಮಾಡಿದ. ಅನಂತ ವಸ್ತ್ರದಾನ, ಅನಂತ ಅನ್ನದಾನ, ಅನಂತ ಸುವರ್ಣದಾನಾದಿಗಳನ್ನು ಮಾಡಿದ. ಭೂದಾನ ಮಾಡಿದ, ಅಶ್ವದಾನ ಮಾಡಿದ, ಹಸ್ತಿದಾನವನ್ನು ಮಾಡಿದ, ಭೂದಾನವನ್ನು ಮಾಡಿದ. ಹೀಗೆಲ್ಲ ಅನಂತ ದಾನದಿಂದ ಕೂಡಲ್ಪಟ್ಟಂತಹ 100 ಅಶ್ವಮೇಧ ಯಜ್ಞಗಳನ್ನು ಮಾಡಿ ಅವನು ಜಗತ್ತಿನಲ್ಲಿ ಚಕ್ರವರ್ತಿ ಮಹಾರಾಜ ಎಂದು ಬೇರಿತಾ ಇದ್ದ. ಅಂಥವನು ಸುಖ ಶಮ ನೆಮ್ಮದಿಗೋಸ್ಕರವಾಗಿ ಸ್ವರ್ಗಲೋಕವನ್ನು ಬಯಸ್ತಾ ಇದ್ದ. ಅವನ ಬಯಕೆಗೆ ಅನುಗುಣವಾಗಿ ಮಾಡಿದ ಯಜ್ಞದ ಫಲವಾಗಿ ಸ್ವರ್ಗಲೋಕದ ಪ್ರಾಪ್ತಿಯಾಯಿತು. ಆದರೂ ಕೂಡ ಅಲ್ಲಿಯೂ ಕೂಡ ಅವನಿಗೆ ನೆಮ್ಮದಿ, ಶಾಂತಿ ಎಂಬುದು ದೊರೆಯಲಾಗಬಹುದು. ಆಶೆಗೆ ಸೀಮೆ ಉಳಿಯಲಿಲ್ಲ. ಅಲ್ಲಿಂದ ಋಷಿಗಳ